ವೀಕ್ಷಕರೇ, ಏನಪ್ಪ ವಿಷಯ ಅಂದರೆ ಈ ಒಂದು ನಿಡಗುಂದಿ ವ್ಯಾಪ್ತಿಯಲ್ಲಿ ಬರುವಂತಹ ನಿಡಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ಸನ್ಶೈನ್ ಸ್ಕೂಲ್ ಏನು ಕಟ್ತಾ ಇದ್ದಾರಲ್ಲ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ರಾಯಬಾಗ ರೈಲ್ವೆ ಸ್ಟೇಷನ್ ನಲ್ಲಿ ಇರುವಂತಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನ ಇಲ್ಲಿ ವರ್ಗಾವಣೆ ಮಾಡಿಸಲು ಈ ಒಂದು ಸನ್ಶೈನ್ ಸ್ಕೂಲ್ ಅನ್ನ ಕಟ್ತಾ ಇದ್ದಾರೆ. ಬಟ್ ಇದಕ್ಕೆ ಯಾವುದೇ ರೀತಿಯಾದ ಪರವಾನಗಿ ಇಲ್ಲ ಅಂತ ಹೇಳಿ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಪಿಡಿಒ ಅವರು ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ನಿಡಗುಂದಿ ಗ್ರಾಮ ಪಂಚಾಯಿತಿಯಿಂದ ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಏನು ಕೇಳಿ ಬರ್ತಾ ಇದೆಯಲ್ಲ. ಸೊ ಆ ಒಂದು ಕಾರಣಕ್ಕೆ ಇವತ್ತಿನ ದಿನ ಈ ಒಂದು ಈ ಸ್ಕೂಲ್ ಏರಿಯಾದಲ್ಲಿ ಬಂದಿದ್ದೇವೆ. ಈ ಸ್ಕೂಲ್ ಏನು ಸ್ಟಾರ್ಟ್ ಇದೆಯಲ್ಲ, ಇದು ಯಾವುದೇ ರೀತಿಯಾದ ಪರವಾನಗಿ ಇಲ್ಲ. ಸಂಬಂಧಪಟ್ಟಂತಹ ಮಾಲೀಕರು ಯಾರ್ದು ಭಯ ಇಲ್ಲದೆ ರಾಜ್ಯಾರೋಷವಾಗಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಒಂದು ಎಚ್ಚೆತ್ತುಕೊಂಡು ಈ ಒಂದು ಸ್ಕೂಲ್ನ ಬಗ್ಗೆ ತನಿಖೆ ಮಾಡಬೇಕಂತ ಈ ಮೂಲಕ ಕೇಳುತ್ತೇನೆ. ನಮಸ್ಕಾರ. ಈಗ ಗ್ರಾಮ ಪಂಚಾಯತಿ ನಿಡಗುಂದಿ ವ್ಯಾಪ್ತಿದಾಗ ಇಲ್ಲಿ ಒಂದು ಶಾಲಾ ಕಟ್ಟಡ ಸ್ಟಾರ್ಟ್ ಐತಿ ಸರ್. ಅಂದ್ರೆ ರಾಯಬಾಗ್ ರೈಲ್ವೆ ಸ್ಟೇಷನ್ ನಲ್ಲಿ ಇರುವಂತಹ ಸನ್ಶೈನ್ ಸ್ಕೂಲ್ ಏನಿದ್ರಲ್ಲ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಮೇತ್ರೆ ಅವ್ರ ಸರ್. ಸೊ ಅದೇ ಒಂದು ಸ್ಕೂಲ್ ಅನ್ನ ಇಲ್ಲಿ ವರ್ಗಾವಣೆ ಸ್ಥಳಾಂತರ ಮಾಡತ್ತಾರ ಅಥವಾ ಬ್ರಾಂಚ್ 2 ತೆಗೆಯತ್ತಾರ ಗೊತ್ತಿಲ್ಲ ಸರ್. ಬಟ್ ಅದು ಕಟ್ಟಡ ಆಲ್ರೆಡಿ 60% ಮುಗಿದೆ ಅಂತ ಅವ್ರು ಚಿರಂಜೀವಿ ಅವರು ಹೇಳಿದಾರೆ ಸರ್, ರವಿ ಅಂತ ಹೇಳಿ. ಆ ಕಟ್ಟಡ ಆಗುವಾಗ ಪರ್ಮಿಷನ್ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿದಾಗ ತಗೋಬೇಕಾಗಿತ್ತು ಸರ್. ಸೊ ಅವ್ರ ಪರ್ಮಿಷನ್ ಏನಾದ್ರು ತಮ್ಗೆ ಅರ್ಜಿ ಹಾಕಿದಾರ ಅಥವಾ ತಗೊಂಡಿದ್ದಾರ ಅಥವಾ ತಗೊಂಡಿಲ್ವಾ? ನಮ್ಗೆ ಅರ್ಜಿ ತಗೊಂಡಿಲ್ಲ, ತಮ್ಮ ಗಮನಕ್ಕೂ ಇದಿಲ್ಲ. ಹಾ ಸರ್. ಸರ್, ಈಗ ಆಲ್ರೆಡಿ 60% ಕೆಲಸ ಮುಗಿದಿದೆ, ಮತ್ತೆ ನಿಮ್ ಗಮನಕ್ಕೆ ಹೆಂಗಿಲ್ಲ ಸರ್ ಅದು? ನಮ್ಗೆ ಅರ್ಜಿ ಬಂದ್ರೆ ಗೊತ್ತಾಗ ನಮ್ಗೆ ಅರ್ಜಿ ಕೊಟ್ಟಿಲ್ಲ. ಹಾ, ಅಲ್ಲ, ಯಾರು ಹೇಳಿಲ್ಲ ಇಲ್ಲಿ ಕಟ್ಟಡ ಚಾಲೂ ಇದೆ, ಪರವಾನಗಿ ಇಲ್ಲದೆ ಅಂತ ತಮ್ಮ ಗಮನಕ್ಕೆ ಯಾರು ತಂದಿಲ್ಲ. ಇವಾಗ ನಾವು ತರ್ತಾ ಇದ್ದೀವಿ ಸರ್. ಇವಾಗ ಪರ್ಮಿಷನ್ ಇಲ್ಲದೆ ಕಟ್ಟಡನ ನಿರ್ಮಾಣವಾಗಿದ್ದಾರೆ, ಅದು ಇಲ್ಲಿಗಲ್ ಸರ್. ಅದ್ರ ಮೇಲೆ ನೀವು ಏನ್ ಆಕ್ಷನ್ ತಗೋತೀರಿ ಸರ್? ಈಗ ನೋಡ್ಸ್ಕೊಡ್ತೀನಿ. ಹಾ, ನೋಡ್ಸ್ಕೊಟ್ಟು ಬ್ರೇಕ್ ಮಾಡೋದು, ಅಕೌಂಟ್ ಮಾಡ್ಕೊಂಡು ತಿಳಿಸ್ಕೊಂಡ್ರಿ ಸರ್. ಒಂದಾಯ್ತು ಸರ್. ಅಕಸ್ಮಾತ್ ಇವಾಗ ಪರ್ಮಿಷನ್ಗೆ ಅವರು ಅರ್ಜಿ ಹಾಕಿದ್ರೆ ಕೊಡಕ್ ಚಾನ್ಸಸ್ ಇದೆಯಾ ಅಥವಾ ಇಲ್ವಾ? ಸರ್, ಅದು ಕೊಡಕ್ ಚಾನ್ಸ್ ಇಲ್ಲ. ಯಾಕೆ ಸರ್? ಈಗ ಆಲ್ರೆಡಿ ಕಟ್ಟಡ ಮುಗೋದಂದ್ರೆ ಅನಿಸ್ರಂಗಿಲ್ಲ. ಸರಿ, ಇವಾಗ ಅದು ಪರ್ಮಿಷನ್ ತಗೋಬೇಕಂದ್ರೆ ಸರ್ ಏನೇನು ಅವರು ಡಾಕ್ಯುಮೆಂಟ್ ಗಳನ್ನ ಏನೇನು ಸಬ್ಮಿಟ್ ಮಾಡ್ಬೇಕು ಸರ್ ತಮಗೆ? ಸರ್, ಫಸ್ಟ್ ಏನೇ ಮಾಡ್ಬೇಕ್ರಿ? ಹಾ, ನಗರ ಪ್ಲಾನ್ ಮಾಡ್ಕೊಳ್ಬೇಕು. ಓಕೆ. ಒಂದು ನೀರಿನ ವ್ಯವಸ್ಥೆ ಮಾಡ್ಬೇಕು ಫಸ್ಟ್. ಸರಿ, ನಗರದಾಗ ಎಲ್ಲ ಪ್ರಾಬ್ಲಮ್ ಬರ್ತದೆ. ಸರಿ ಸರ್. ಸೊ ಒಟ್ಟಿನಲ್ಲಿ ಅವರು ಇಲ್ಲಿಗಲ್ ಕಟ್ಟಡವನ್ನು ಕಟ್ಟಿದ್ದಾರೆ, ತಮ್ಮ ಪರ್ಮಿಷನ್ ಅನ್ನ ತಗೊಂಡಿಲ್ಲ. ಸರಿ ಸರ್, ಇದ್ರ ಬಗ್ಗೆ ಅವ್ರ ಮೇಲೆ ನೋಟಿಸ್ ಮಾಡಿ ಸರ್ ಕ್ರಮ ಕೈಗೊಳ್ಳಿ ಅಂತ ಈ ಮೂಲಕ ಹೇಳ್ತಾರೆ ಸರ್. ಸರಿ, ನಮಸ್ಕಾರ.